ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಯಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಘನಘೋರ ದುರಂತ ಸಂಭವಿಸಿದೆ. ದೋಣಿ ಮಗುಚಿ 18 ಮಂದಿ ಭಾರತೀಯರು ದುರ್ಮರಣ ಹೊಂದಿದ್ದಾರೆ. ದೋಣಿ ಮಗುಚಿ 18 ಮಂದಿ ಭಾರತೀಯರು ದುರ್ಮರಣ ಹೊಂದಿದ್ದಾರೆ. ವಿಯಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಘನಘೋರ ದುರಂತ ಸಂಭವಿಸಿದೆ. ಬೆಳಿಗ್ಗೆ 32 ಮಂದಿ ಭಾರತೀಯರನ್ನ ಹೊತ್ತೊಯ್ದಿದ್ದ ದೋಣಿ ಮಧ್ಯಾಹ್ನದ ವೇಳೆಗೆ ದೋಣಿ ಮಗುಚಿ 12 ಜನ ಸಾವನ್ನಪ್ಪಿರುವಂತದ್ದು. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಸ್ಥಳದಲ್ಲಿ ಈಗಾಗಲೇ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ದೋಣಿ ಮಗುಚಿ 18 ಮಂದಿ ಭಾರತೀಯರು ದುರ್ಮರಣವನ್ನ ಹೊಂದಿದ್ದಾರೆ. ಇನ್ನು ವಿಯಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಈ ಘನಘೋರ ದುರಂತ ಸಂಭವಿಸಿದೆ. ಇದರಲ್ಲಿ 32 ಮಂದಿ ಭಾರತೀಯರನ್ನ ಈ ದೋಣಿ ಹೊತ್ತೊಯ್ದಿತ್ತು. ಆದ್ರೆ ಮಧ್ಯಾಹ್ನದ ವೇಳೆಗೆ ದೋಣಿ ಮಗುಚಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಭಾರತೀಯರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗ್ಗಿನ ಜಾವ ಈ 32 ಜನರನ್ನ ಭಾರತೀಯರನ್ನ ದೋಣಿ ಹೊತ್ತೊಯ್ದಿತ್ತು. ಎಲ್ಲರೂ ಕೂಡ ಪ್ರವಾಸಕ್ಕಂತ ಹೇಳಿ ವಿಯಟ್ನಾಂಗೆ ಹೋಗಿದ್ರು. ಇನ್ನು ಆ ಬೋಟಿನಲ್ಲಿ 32 ಜನ ಭಾರತೀಯರು ಇದ್ರು ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ದೋಣಿ ಮಗುಚಿ ಅದರಲ್ಲಿ 18 ಮಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಮಧ್ಯಾಹ್ನದ ವೇಳೆಗೆ ದೋಣಿ ಮಗುಚಿ 18 ಮಂದಿ ಪ್ರವಾಸಿಗರು ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಇನ್ನು ಬೆಳಗ್ಗಿನ ಜಾವ 10:30ಕ್ಕೆ 32 ಮಂದಿ ಭಾರತೀಯರನ್ನ ದೋಣಿ ಹೊತ್ತೊಯ್ದಿತ್ತು. ಆದರೆ ಮಧ್ಯಾಹ್ನದ ವೇಳೆ ಬರುವಷ್ಟರಲ್ಲಿ ಇಲ್ಲಿ 18 ಜನ ಭಾರತೀಯರು ದುರ್ಮರಣವನ್ನ ಹೊಂದಿದ್ದಾರೆ. ವಿಯಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಈ ಘನಘೋರ ದುರಂತ ಸಂಭವಿಸಿದೆ. ಇನ್ನು ಮಧ್ಯಾಹ್ನದ ವೇಳೆಗೆ ಇಲ್ಲಿ 18 ಜನ ಸಾವನ್ನಪ್ಪಿರುವುದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಂದ್ ಕಡೆ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಇನ್ನು ಒಂದ್ ಕಡೆ ಎಲ್ಲರೂ ಕೂಡ ಪ್ರವಾಸಿಗರು ಭಯಭೀತರಾಗಿದ್ದಾರೆ. ಎಲ್ಲರೂ ಕೂಡ ಪ್ರವಾಸಕ್ಕಂತ ಹೇಳಿ ವಿಯಟ್ನಾಂಗೆ ಹೋಗ್ತಾರೆ, ಚೆನ್ನಾಗಿದೆ ದೇಶ ಅಂತ ಹೇಳಿ. ಆದ್ರೆ ಈ ತರ ಆದ್ರೆ ಯಾರು ಕೂಡ ಪ್ರವಾಸವನ್ನ ಕೈಗೊಳ್ಳೋದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲಿ 32 ಜನರಲ್ಲಿ 18 ಜನ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿ ದೋಣಿ ಮಗುಚಿ 18 ಮಂದಿ ಭಾರತೀಯರು ಕೂಡ ದುರ್ಮರಣವನ್ನ ಹೊಂದಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆ ಸಾಗ್ತಾ ಇದೆ. ಇನ್ನು ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಡೆದವರು ಅಂತೂ ಏನಾದ್ರೂ ಗೊತ್ತಾಯ್ತಾ ಮಂಜುನಾಥ್? ಅಂಕಿತ, ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ನಡೆದಿರ್ತಕ್ಕಂಥ ಘನಘೋರ ದುರಂತ ಇದು. ಏನು ಭಾರತೀಯರು ಸುಮಾರು 32 ಮಂದಿ ವಿಯೆಟ್ನಾಂ ಪ್ರವಾಸವಾಗಿದ್ದು, ಅವರು ಅಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡ್ ಅನ್ನ ನೋಡೋದಕ್ಕೆ ಒಂದು ಬೋಟ್ ಅನ್ನ ಬುಕ್ ಮಾಡಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಬೋಟ್ ಮುಳುಗಡೆ ಆಗಿ ಮುಚ್ಚಿ ಬಿದ್ದು ಅದರಲ್ಲಿದ್ದಂತ ಭಾರತೀಯರು 18 ಮಂದಿ, ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 18 ಮಂದಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಳಿದಂತೆ ಇದ್ದಂತ ಭಾರತೀಯರು ಏನು ಅಲ್ಲಿ ನೀರಿನಲ್ಲಿ ಬೋಟ್ ಮುಗಿಸಿ ಬಿದ್ದಂತ ಸಂದರ್ಭದಲ್ಲಿ ಕೆಳಗಡೆ ಬಿದ್ದು ಅವರನ್ನ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಈಗ ವಿಯೆಟ್ನಾಂನಲ್ಲಿರ್ತಕ್ಕಂಥ ನೌಕಾ ಪಡೆ ಸಿಬ್ಬಂದಿಗಳಿರ್ಬೋದು, ಬೇರೆ ಬೇರೆ ಬೋಟ್ ನಲ್ಲಿ ಹೋಗಿದಂತ ಈಜು ತಜ್ಞರಿರ್ಬೋದು, ಅಥವಾ ಬೋಟ್ ಆಪರೇಟ್ ಮಾಡ್ತಕ್ಕಂಥ ವ್ಯಕ್ತಿ ಸಿಬ್ಬಂದಿಗಳಿದೆ, ಅವರು ಎಲ್ಲರೂ ಒಂದು ಸಾಹಸವನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಘಟನೆ ನಡೆದಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಭಾರತೀಯ ಕಾಲಮಾನ 10:30 ಸುಮಾರಿಗೆ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಬಹುತೇಕರು ಆಂಧ್ರ ಮತ್ತೆ ತಮಿಳುನಾಡು ಕಡೆಯಿಂದ ಹೋಗಿದ್ದಂತ ಪ್ರವಾಸಿಗರು ಅನ್ನೋದು ಈಗ ಅಲ್ಲಿ ಏನೋ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಪ್ರವಾಸಿಗರಿಂದ. ಆ ಒಂದು ಮಾಹಿತಿಯಿಂದ ತಿಳಿದು ಬಂದಿರ್ತಕ್ಕಂಥದ್ದು. ಜೊತೆಗೆ ಇವರು ಇಷ್ಟು ಜನ ಎಲ್ಲಿಂದ ಯಾವಾಗ ಪ್ರಯಾಣ ಮಾಡಿದ್ರು ಅನ್ನೋ ಒಂದು ಮಾಹಿತಿಯನ್ನು ಸಹ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ
ಒಂದು ಸಹಾಯವಾಣಿ ಕೇಂದ್ರವನ್ನ ಕಂಟ್ರೋಲ್ ರೂಮ್ ಅನ್ನ ಸಹ ವಿಯೆಟ್ನಾಂ ಸರ್ಕಾರ ತೆರೆದಿರ್ತಕ್ಕಂಥದ್ದು. ಅಲ್ಲಿನ ಒಂದು ಕಂಟ್ರೋಲ್ ರೂಮ್ಗೆ ಒಂದು ಸಂಪರ್ಕ ಮಾಡಿದ್ರೆ ಇವರ ಕುಟುಂಬಸ್ಥರು ಯಾರಾದ್ರೂ ಅಲ್ಲಿಗೆ ಪ್ರವಾಸ ಹೋಗಿದಂತ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ, ಜೊತೆಗೆ ಮೃತಪಟ್ಟಂತವರನ್ನ ಅಲ್ಲಿಂದ ಕರ್ಕೊಂಡ್ ಬರೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹನೋಯ್ ದ್ವೀಪದ ಬಳಿ ಒಂದು ಕಂಟ್ರೋಲ್ ರೂಮ್ ಅನ್ನ ಸಹ ಓಪನ್ ಮಾಡಲಾಗಿದೆ. ಅದು ಭಾರತೀಯ ಏನು ರಾಯಭಾರಿ ಕಚೇರಿ ಇರ್ತಕ್ಕಂಥದ್ದು. ಅಲ್ಲಿಗೆ ಕುಟುಂಬಸ್ಥರು ಸಂಪರ್ಕ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈಗ ಏನು ಭಾರತೀಯ ಒಂದು ಇವರೇನಾದ್ರೂ ಒಂದು ಟೂರ್ ಆರ್ಗನೈಸ್ ಮಾಡ್ತಕ್ಕಂಥ ಸಂಸ್ಥೆಗಳಿಂದ, ಟ್ರಾವೆಲ್ಸ್ ಏಜೆನ್ಸಿಗಳಿಂದ ಹೋಗಿದ್ರ, ಅಥವಾ ಇವರೇ ಸ್ವಯಂ ಪ್ರೇರಿತವಾಗಿ ಹೋದಂತ ಇಂಡಿವಿಜುವಲ್ ಆಗಿ ಏನಾದ್ರು ಟ್ರಿಪ್ ಹೋಗಿದಂತ ಸಂದರ್ಭದಲ್ಲಿ ಆ ದ್ವೀಪ ನೋಡೋದಕ್ಕೆ ಏನು ಇತರೆ ಪ್ರವಾಸಿ ಬೋಟ್ಗಳು ಹೋಗ್ತಾ ಅದರನ್ನ ಬುಕ್ ಮಾಡ್ಕೊಂಡು ಹೋಗಿದ್ರು ಅನ್ನೋ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಟ್ಟು 32 ಜನ ಈ ಬೋಟ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಏಕಾಏಕಿ ಮುಗಿಸಿ ಬೀಳೋದಕ್ಕೆ ಕಾರಣ ಏನು ಅಲ್ಲಿ? ಯಾಕಂತಂದ್ರೆ ಸಾಮಾನ್ಯವಾಗಿ ಬೋಟ್ ನಲ್ಲಿ ಕೂರಿಸ್ಕೊಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಭಾಗಕ್ಕೆ ಹೆಚ್ಚಿನ ತೂಕ ಭಾರವನ್ನ ಆಗ್ತಕ್ಕಂಥದ್ದು, ಅದನ್ನ ಬ್ಯಾಲೆನ್ಸ್ ಮಾಡಿ 4 ಕಡೆ ಕುತ್ಕೊಳ್ಳುವಂತ ವ್ಯವಸ್ಥೆನ ಸಹ ಮಾಡಿರ್ತಾರೆ. ಒಂದು ವೇಳೆ ಏನಾದ್ರು ಆ ಬೋಟ್ ಅಲ್ಲಿ ಮ್ಯೂಸಿಕ್ ಹಾಕಿದಂತ ಸಂದರ್ಭದಲ್ಲಿ ಏನಾದ್ರು ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಏನಾದ್ರು ಆಯ ತಪ್ಪಿ, ಕಂಟ್ರೋಲ್ ತಪ್ಪಿ ಒಂದು ಬೋಟ್ ಮುಗಿಸಿ ಬಿತ್ತ, ಅಥವಾ ಬೇರೆ ಏನಾದ್ರು ತಾಂತ್ರಿಕ ದೋಷಗಳು ಇದಾಗಿದೆ, ಅಥವಾ ಸಮುದ್ರದಲ್ಲಿ ಇದ್ದಂತ ಏನಾದ್ರು ಅಲೆಗಳಿಂದ ಹೆಚ್ಚಿನ ಏನು ಎತ್ತರವಾದಂತ ಅಲೆಗಳು ಬಂದಂತ ಹಿನ್ನೆಲೆಯಲ್ಲಿ ಏನಾದ್ರು ಮುಗಿಸಿ ಬಿದ್ದಿದ್ಯಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಂತೂ ಏನು ಭಾರತೀಯರು ಒಂದು ವಿಯೆಟ್ನಾಂ ಅನ್ನ ನೋಡೋದಕ್ಕೆ ಹೋಗಿದ್ರು, ಅಲ್ಲಿನ ಒಂದು ಪುಕ್ವಾಕ್ ದ್ವೀಪವನ್ನ ನೋಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಂಭವಿಸಿದಂತ ಈ ದುರಂತದಲ್ಲಿ ಸುಮಾರು 32 ಜನ ಹೋಗ್ತಾ ಇದ್ದಂತ ಬರೀ ಭಾರತೀಯರಿದ್ದಾರೆ. ಅದರಲ್ಲಿ ತಮಿಳುನಾಡು ಮತ್ತೆ ಆಂಧ್ರ ಭಾಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಇದೊಂದು ದೊಡ್ಡ ದುರಂತ ಆಗಿದೆ. ಈಗ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಸಂಪೂರ್ಣವಾಗಿ ಮುಗಿದಿದೆ. ಮೃತರ ದೇಹಗಳನ್ನ ಏನು ಮರಣೋತ್ತರ ಪರೀಕ್ಷೆಗಾಗಿ ಅಲ್ಲಿರ್ತಕ್ಕಂಥ ಸಮೀಪದ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳನ್ನ ಸಹ ಮಾಡಲಾಗ್ತಾ ಇದೆ. ಇನ್ನು ಉಳಿದಂತೆ ನಾನು ಆಗ್ಲೇ ಹೇಳಿದಾಗೆ ಯಾರ್ಯಾರು ವಿಯೆಟ್ನಾಂಗೆ ಪ್ರವಾಸಕ್ಕೆ ಹೋಗಿದ್ರು ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡೋದಕ್ಕೆ ಅಲ್ಲಿ ಒಂದು ಕಂಟ್ರೋಲ್ ರೂಮ್ ಅನ್ನ ತೆರೆದು ಮಾಹಿತಿಯನ್ನ ಹಂಚಿಕೊಳ್ಳೋದಿರ್ಬೋದು, ಅವರ ಒಂದು ಸಹಾಯಕ್ಕೆ ನೆರವಾಗುವ ರೀತಿಯಾಗಿ ಒಂದು ಕಂಟ್ರೋಲ್ ರೂಮ್ ಅನ್ನ ತೆರೆಯಲಾಗಿದೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. Hết luôn. Có người Việt Nam mà nó ghép tùm lum mà. Quay lại trong clip thôi. Chóc luôn á, chứ không chết lắm, đụ mẹ chết lời luôn chứ không chết lắm. Má còn kẹt cái chổng nhiều lắm.